ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನೊಂದು ಸೂಪರ್ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡಲಿಕ್ಕೆ ಬಂದಿದ್ದೀನಿ. ಇದಕ್ಕೆ ಬಂದುಬಿಟ್ಟು ನಾನು ಅರ್ಧ ಹೋಳು ತೆಂಗಿನಕಾಯಿನ ನೋಡ್ತಿದ್ದೀರಲ್ಲ, ಈ ರೀತಿ ಮಿಕ್ಸಿಯಲ್ಲಿ ರುಬ್ಬಿ ಅದಕ್ಕೆ ಮತ್ತು ಬೆಲ್ಲವನ್ನು ಸೇರಿಸಿ ಏಲಕ್ಕಿಯನ್ನು ಸೇರಿಸಿ ರುಬ್ಬಿ ಇಟ್ಕೊಂಡಿದ್ದೀನಿ. ನಂತರ ಅಕ್ಕಿ ಅಂದರೆ ಕುಚಲಕ್ಕಿ ಆಗಿರ್ಬೋದು, ರೇಷನ್ ಅಕ್ಕಿ ಆಗಿರ್ಬೋದು, ಅಥವಾ ನಾರ್ಮಲ್ ಯಾವುದೇ ಗದ್ದೆ ಅಕ್ಕಿ ಆಗಿರ್ಬೋದು, ಅದನ್ನು ನೀವು ಒಂದು 5-6 ಗಂಟೆ ಟೈಮ್ ನೆನೆ ಇಟ್ಟು ಈ ರೀತಿ ಮಿಕ್ಸಿಯನ್ನು ಮಾಡ್ಕೋಬೇಕಾಗುತ್ತೆ. ಬರೀ ರೈಸ್ ಅಷ್ಟೇ. 5 to 6 ಅವರ್ಸ್ ನೆನೆಸಿಟ್ಕೊಂಡು ಈ ರೀತಿ ಫೈನ್ ಪೇಸ್ಟಾಗಿ ಮಾಡ್ಕೋಬೇಕಾಗತ್ತೆ. ಈ ರೀತಿ ತೀರಾ ತೆಳ್ಳಗೂ ಅಲ್ಲ, ಗಟ್ಟಿಗೂ ಅಲ್ಲ, ಈ ರೀತಿ ಅದಕ್ಕೆ ನೋಡ್ತಿದ್ದೀರಲ್ಲ ಆ ರೀತಿ ರುಬ್ಬಿಟ್ಕೋಬೇಕಾಗತ್ತೆ. ನಂತರ ಇದನ್ನು ಮಾಡಲಿಕ್ಕೆ ನಾನು ಬಾಳೆ ಎಲೆಯನ್ನು ಯೂಸ್ ಮಾಡ್ತಾಯಿದ್ದೀನಿ. ಬಾಳೆ ಎಲೆಯನ್ನು ತೊಳೆದು ಈ ರೀತಿ ಸ್ವಲ್ಪ ಬಾಡಿಸ್ಕೊತಾ ಇದ್ದೀನಿ ಒಲೆ ಮೇಲೆ, ಅಂದರೆ ಅರಿಯೋದಿಲ್ಲ ಇದು ನೆಕ್ಸ್ಟು ಮಾಡೋಕ್ಕೆ ಹೋದಾಗ ಅಂತ ಹೇಳಿ. ನೀವು ಬಾಳೆ ಎಲೆ ಆಗಿರ್ಬೋದು, ಅಥವಾ ಆಲದ ಮರದ ಎಲೆ ಆಗಿರ್ಬೋದು, ಅಥವಾ ಇನ್ನು ಬೆಟ್ಟದ್ದು ಬೆಟ್ಟದ ಸೋಗು ಅಂತೇನೋ ಅಂತಾರೆ, ಅದರಲ್ಲೆಲ್ಲ ಕೆಲವ್ರು ಮಾಡ್ತಾರೆ, ಅದರಲ್ಲೆಲ್ಲ ಮಾಡ್ಬೋದು. ಮತ್ತು ಅರಿಶಿಣದ ಎಲೆ ಅಂತ ಏನು ಇದೆಯಲ್ಲ ಅದರಲ್ಲೂ ಮಾಡ್ತಾರೆ. ಬಟ್ ಅರಿಶಿಣದ ಎಲೆಯಲ್ಲಿ ಸ್ಮೆಲ್ ನನಗೆ ಇಷ್ಟ ಆಗಲ್ಲ, ಹಾಗಾಗಿ ನಾನು ಬಾಳೆ ಎಲೆಯಲ್ಲೇ ಮಾಡ್ಕೊತಾ ಇದ್ದೀನಿ. ಈ ರೀತಿ ಬಾಡಿಸ್ಕೊಳ್ಬೇಕಾಗತ್ತೆ ಈ ಒಂದು ಬಾಳೆ ಎಲೆನ. ಮಕ್ಕಳಿಗೆ ಆಗಿರ್ಬೋದು ಮನೆಯಲ್ಲಿ, ಅಥವಾ ನಿಮಗೂ ಏನಾದ್ರು ತಿಂದು ಈ ಹೋಳಿಗೆ, ಮಾಮೂಲಿ ಬೇಳೆ ಹೋಳಿಗೆ ಆಗಿರ್ಬೋದು, ಅಥವಾ ತೆಂಗಿನಕಾಯಿ ಹೋಳಿಗೆನೇ ಆಗಿರ್ಬೋದು, ಆ ರೀತಿ ತಿಂದು ಬೇಜಾರಾಗಿದೆ ಅಂತಂದರೆ ಈ ರೀತಿ ಒಂದು ಹೆಲ್ದಿ ಫುಡ್ ರೆಸಿಪಿಯನ್ನು ಮಾಡಿಕೊಂಡು ಒಮ್ಮೆ ಮನೆಯಲ್ಲೇ ಟ್ರೈ ಮಾಡಿ. ಯಾಕಂದರೆ ಇದಕ್ಕೆ ಯಾವುದೇ ರೀತಿ ಆಯಿಲ್ ಯೂಸ್ ಮಾಡಲ್ಲ. ಹಬೆಲೆ ಬೇಯಿಸೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ, ಸಖತ್ತಾಗಿರುತ್ತೆ, ಹೆಲ್ದಿ ಕೂಡ ಹೌದು. ಹಾಗಾಗಿ ಇದನ್ನು ಒಮ್ಮೆ ಟ್ರೈ ಮಾಡಿ ನೋಡಿ. ಬೇಕಾದ್ರೆ ಮನೆಯಲ್ಲಿ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ. ಈ ರೀತಿ ಬಾಳೆ ಎಲೆನೆಲ್ಲ ಬಾಡಿಸ್ಕೊಂಡ್ಮೇಲೆ ನಮಗೆ ಯಾವ ಸೈಜಿಗೆ ಬೇಕಾಗುತ್ತೆ ಆ ಸೈಜಿಗೆ ಇದನ್ನು ಕಟ್ ಮಾಡ್ಕೋಬೇಕಾಗುತ್ತೆ ಈ ಒಂದು ಬಾಳೆ ಎಲೆನ. ನಂತರ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊತಿದ್ದೀನಿ ನಾನು. ನಿಮ್ಗೆ ಯಾವ ಸೈಜು ಬೇಕಂತ ಅನಿಸುತ್ತೋ ಅದಕ್ಕೆ ತಕ್ಕಂಗೆ ನೀವು ಕಟ್ ಮಾಡ್ಕೋಬಹುದು. ಸರಿಯಾಗಿ ನಾನು ಬಾಳೆ ಎಲೆನ ಬಾಡಿಸ್ಕೊಂಡಿಲ್ಲ, ಹಾಗಾಗಿ ನೋಡಿ ಈ ಥರ ಕಟ್ಟಾಗುತ್ತೆ. ಹಾಗಾಗಿ ಚೆನ್ನಾಗಿ ಬಾಡಿಸ್ಕೋಬೇಕಾಗುತ್ತೆ. ಬಾಳೆ ಎಲೆನ ನೀಟಾಗಿ ಬಾಡಿಸ್ಕೊತಾದ್ರೆ ಈ ರೀತಿ ಕಟ್ಟಾಗೋದಿಲ್ಲ ಅದು ಬಾಳೆ ಎಲೆ. ನಾನು ಇಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಗಟ್ಟಿ ಥರದ್ದು ಪಾರ್ಟ್ ಇರುತ್ತಲ್ಲ ಅದನ್ನು ತೆಗೆದಿರ್ತಿದ್ದೀನಿ. ಯಾಕಂದರೆ ಮಡಚಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳಿ, ಈಸಿ ಆಗಲಿ ಅಂತೇಳಿ ನಾನು ಅದನ್ನು ತೆಗೆದುಬಿಡ್ತಿದ್ದೀನಿ. ನೋಡಿ ಈ ಥರ ಸರಿಯಾಗಿ ಬಾಡಿಸ್ಕೊಳ್ಳಿಲ್ಲ ಅಂದರೆ ಈ ಥರ ಆಗುತ್ತೆ. ನಂತರ ನಾನು ಎಲ್ಲ ಎಲೆನೂ ಸಹ ಈ ಸೈಜಿಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನೂ 1-2 ಎಲೆ ಇದೆ, ಅದನ್ನು ಸಹ ಅದೇ ಸೈಜ್ಗೆ ಕಟ್ ಮಾಡ್ಕೊತಿದ್ದೀನಿ. ಬಾಳೆ ಎಲೆಯಲ್ಲಿ ಬಾಳೆ ಇಡ್ಲಿ ಸಹ ಮಾಡ್ತಾರೆ. ಅದನ್ನು ಕೂಡ ಮಾಡಿ ನೋಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಅದನ್ನು ಯಾವಾಗಲಾದ್ರು ಟೈಮ್ ಸಿಕ್ಕಿದ್ರೆ ಅದು ಕೂಡ ಶೇರ್ ಮಾಡ್ತೀನಿ. ಅದು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಅಂದರೆ ಇಡ್ಲಿನ ಈ ರೀತಿ ಪ್ಲೇಟಲ್ಲಿ ಹಾಕಿ ಬೇಯಿಸೋದ್ಕಿಂತ ಬಾಳೆ ಎಲೆಗೆ ಸುತ್ತಿಟ್ಟು ಬೇಯಿಸಿದ್ರೆ ಅದು ಕೂಡ ಸಖತ್ ಟೇಸ್ಟಿಯಾಗಿರುತ್ತೆ. ನಾನು ಇದನ್ನು ಹಬೆಯಲ್ಲಿ ಬೇಯಿಸ್ಕೊಳ್ಳೋಕ್ಕೆ ನೋಡಿ ಈ ರೀತಿ ಇಡ್ಲಿ ಪಾತ್ರೆಗೆ ಸ್ವಲ್ಪ ನೀರು ಹಾಕಿ ಇಟ್ಟು ಕುದಿಯೋಕೆ ಇಟ್ಟಿದ್ದೆ ಒಲೆ ಮೇಲೆ. ಅದು ಸ್ವಲ್ಪ ಬಿಸಿ ಆಗಲಿ ಅಂತ. ಈಗ ಅದು ಬಿಸಿ ಆಗೋವರೆಗೂ ಇಲ್ಲಿ ನಾನು ಸ್ವಲ್ಪ ಇದನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ಈ ಬ್ಯಾಟರ್ ಏನಿದೆಯಲ್ಲ ಈ ರೀತಿ ಸ್ಪೂನ್ ಸಹಾಯದಿಂದ ನೀವು ಕೈಲಾದರೂ ಮಾಡ್ಕೋಬೋದು, ಅಥವಾ ಈ ಥರ ಸ್ಪೂನ್ ಸಹಾಯದಿಂದನಾದರೂ ಮಾಡ್ಕೋಬೋದು. ಸ್ವಲ್ಪ ಅಂಟ್ತಿರ್ತದೆ ಎಲೆ,
ನೀಟಾಗಿ ಮಾಡ್ಕೋಬೇಕಾಗುತ್ತೆ. ಅದನ್ನು ಸ್ಪ್ರೆಡ್ ಮಾಡಬೇಕಾದ್ರೆ ಸೈಡಲ್ಲೆಲ್ಲ ತೆಳುವಾದರೂ ಪರವಾಗಿಲ್ಲ, ಮಧ್ಯದಲ್ಲಿ ಸ್ವಲ್ಪ ತಿಕ್ನೆಸ್ ಚೆನ್ನಾಗಿರಲಿ. ಯಾಕಂದರೆ ನಾವು ಏನು ಈ ಹೂರಣವನ್ನು ತುಂಬ್ತೀವಲ್ಲ ಅದು ಬಿಟ್ಕೊಂಡ್ಬಿಡುತ್ತೆ, ಅಂದರೆ ಒಡೆಯೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಮಧ್ಯದಲ್ಲಿ ಸ್ವಲ್ಪ ತಿಕ್ನೆಸ್ಸಾಗಿ ಹಾಕ್ಕೊಳ್ಳಿ. ಸೈಡಲ್ಲಿ ಸ್ವಲ್ಪ ತೆಳ್ಳಗಿದ್ರೂ ಪರವಾಗಿಲ್ಲ. ಈ ಥರ ಇದನ್ನು ಕುಚ್ಚಲಕ್ಕಿ ಅಥವಾ ಕುದಿಸ್ತಕ್ಕಿ ಅಥವಾ ಬಾಯ್ಲ್ಡ್ ರೈಸ್ ಅಂತ ಏನಂತಾರಲ್ಲ, ಅದರಲ್ಲಿ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ನಾನು ಸಹ ಅದೇ ರೈಸಲ್ಲಿ ಮಾಡಿರೋದು. ಇದಕ್ಕೆ ನೋಡಿ, ಈ ಥರ ನಾನು ಹೆಂಗೆ ತೋರಿಸ್ತಿದ್ದೀನಲ್ಲ ಆ ರೀತಿ ಉದ್ದಕ್ಕೆ ಈ ರೀತಿ ಸ್ಟ್ರೈಟಾಗಿ ನಿಮಗೆ ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಬೇಕು, ಅಂದರೆ ಎಷ್ಟು ಪ್ರಮಾಣದಲ್ಲಿ ಬೇಕೋ ಆ ಪ್ರಮಾಣದಲ್ಲಿ ತುಂಬ್ಕೊಳ್ಳಿ ಹೂರಣವನ್ನು. ನೋಡಿ, ಇಷ್ಟೇ ಸಿಂಪಲ್ ಇದು. ಈಗ ಇದನ್ನು ಈ ರೀತಿ ಇಡ್ಲಿ ಪಾತ್ರೆ ಮೇಲೆ ಇಲ್ಲಿ ಹಾಕಿಡ್ತೀನಿ ಬೇಯೋಕ್ಕೆ. ಇದೇ ರೀತಿ ನಾನು ಎಲ್ಲದಕ್ಕೂ ಸಹ ಫಿಲ್ ಮಾಡಿ ಹಾಕ್ತೀನಿ. ನೋಡಿ, ಬಾಳೆ ಎಲೆ ಸ್ವಲ್ಪ ಅಂಟ್ತಾ ಇರುತ್ತೆ, ಯಾಕಂದರೆ ಸ್ವಲ್ಪ ಹಿಟ್ಟು ತಿಕ್ನೆಸ್ಸು ಇರುತ್ತಲ್ಲ, ಮತ್ತು ತೆಳ್ಳಗಿರಲ್ವಲ್ಲ, ಮತ್ತು ಅದರಲ್ಲಿ ಕುದಿಸ್ತಕ್ಕಿ ಅಲ್ವಾ, ಅಂಟು ಜಾಸ್ತಿ ಇರುತ್ತೆ. ಸ್ವಲ್ಪ ನಿಧಾನಕ್ಕೆ ಹಾಕ್ಕೋಬೇಕಾಗುತ್ತೆ, ಈ ಥರ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ. ಮಕ್ಳಿಗಂತೂ ತುಂಬಾ ಹೆಲ್ದಿ ಫುಡ್ ಅಂತಲೇ ಹೇಳ್ಬೋದು. ಚಿಕ್ಕ ಮಕ್ಕಳಿದ್ರೆ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಒಂಥರ ಸಖತ್ತಾಗಿರುತ್ತೆ ಇದು. ನಾರ್ಮಲ್ ಹೋಳ್ಗೆಗಿಂತ ಇದು ಸಖತ್ ಟೇಸ್ಟಿಯಾಗಿರುತ್ತೆ. ಬೇಕಾದ್ರೆ ಮಕ್ಕಳಿಗೆ ಒಮ್ಮೆ ನಿಮ್ಮ ಮನೇಲಿ ಏನಾದ್ರು ಮಕ್ಕಳಿದ್ರೆ, ಚಿಕ್ಕ ಮಕ್ಕಳಿದ್ರೆ ಅಥವಾ ದೊಡ್ಡವರಿದ್ದರೆ ಮಾಡಿ ತಿಂದು ನೋಡಿ, ಸ್ವಲ್ಪ ಚೆನ್ನಾಗಿ ಬರುತ್ತೆ ಟೇಸ್ಟ್ ಮಾತ್ರ. ನೋಡಿ, ಈ ಥರ ಒಂದೊಂದಾಗಿ ಇಟ್ಕೊತಾ ಹೋಗೋದು. ಇದನ್ನು ಜಾಸ್ತಿ ಮಲೆನಾಡು ಭಾಗದಲ್ಲಿ ಮಾಡ್ತಾರೆ. ಇದೊಂದು ಅವ್ರಿಗೆ ತುಂಬಾ ಇಷ್ಟ ಆದಂಥ ರೆಸಿಪಿ ಇದು. ನನಗೂ ಇದು ನಾರ್ಮಲ್ ಹೋಳ್ಗೆ ಏನಿರುತ್ತಲ್ಲ ಅದಕ್ಕಿಂತ ಈ ಹೋಳ್ಗೆನೇ ತುಂಬ ಇಷ್ಟ ಆಗುತ್ತೆ, ಈ ಒಂದು ಸ್ವೀಟ್ ರೆಸಿಪಿ. ಒಂದು ಅರ್ಧ ಹೋಳು ತೆಂಗಿನಕಾಯಲ್ಲಿ ಒಂದು ಇಲ್ಲಾಂದ್ರೂ 9ರಿಂದ 10 ಈ ರೀತಿ ಅಕ್ಕಿ ಕಡುಬು ಆಗುತ್ತೆ, ಸಿಹಿ ಅಕ್ಕಿ ಕಡುಬು. ನಿಮ್ಮ ಮನೇಲಿ ಎಷ್ಟು ಜನ ಮೆಂಬರ್ಸ್ ಇರ್ತಾರೋ ಅದಕ್ಕೆ ತಕ್ಕಂಗೆ ನೀವು ನೋಡಿ ಮಾಡ್ಕೋಬೇಕಾಗತ್ತೆ. ನಾನೇನು ಇಲ್ಲಿ ಮಾಡ್ತಿದ್ದೀನಲ್ಲ ಆ ಸೈಜಲ್ಲಿ ಇಲ್ಲಾಂದ್ರೂ 9ರಿಂದ 10 ಈ ಥರ ಸಿಹಿ ಅಕ್ಕಿ ಕಡುಬು ಬರುತ್ತೆ. ಅರ್ಧ ಹೋಳು ಅಂದರೆ ಮೀಡಿಯಮ್ ಸೈಜ್ ತೆಂಗಿನಕಾಯಿನ ಯೂಸ್ ಮಾಡಿದ್ದೆ, ದೊಡ್ಡದು ಅಲ್ಲ, ತೀರಾ ಸಣ್ಣದು ಅಲ್ಲ, ಮೀಡಿಯಮ್ ಸೈಜ್ ಇತ್ತು ತೆಂಗಿನಕಾಯಿ. ಅದರಲ್ಲಿ ಅರ್ಧ ಹೋಳಷ್ಟೇ ಯೂಸ್ ಮಾಡಿದ್ದೀನಿ.
ನೋಡಿ ಖಾಲಿ ಆಗ್ತಾ ಬಂತು ನಂದು ಹೂರಣ. ಇನ್ನೊಂದು 2 ಆಗುತ್ತೆ ಅಷ್ಟೇ. ನೋಡಿ ಹೂರಣ ಎಲ್ಲ ಖಾಲಿ ಆಯಿತು. ಇದು 9ನೇ ಹೋಳಿಗೆ ಆಗಿದೆ. ನಾನು ಸ್ವಲ್ಪ ಹೂರಣನ ಜಾಸ್ತಿನೇ ತುಂಬಿದ್ದೀನಿ. ಎಲ್ಲವನ್ನು ನೋಡಿ ಈ ಥರ ಇಟ್ಕೊಂಡು ಬಂದಿದ್ದೀನಿ. ಈ ಥರ ಹಬೆಯಲ್ಲಿ ಬೇಯ್ತಾ ಇದೆ. ಇವಾಗ ಇದನ್ನ ಒಂದು 10 ನಿಮಿಷ ಬಿಟ್ಟರೆ ಸಾಕು, ಚೆನ್ನಾಗಿ ಬೇಯ್ಕೊಳ್ಳುತ್ತೆ ಎಲ್ಲ. 10 ನಿಮಿಷ ಹೀಗೆ ಬೇಯಕ್ಕೆ ಬಿಡೋಣ ಮೀಡಿಯಮ್ ಫ್ಲೇಮ್ ಉರಿಯಲ್ಲಿ. ನೋಡಿ ಚೆನ್ನಾಗಿ ಬೆಂದಿದೆ. ಬೇಕಾದ್ರೆ ತೆಗೆದು ತೋರಿಸ್ತೀನಿ ನೋಡಿ. ಎಷ್ಟು ಚೆನ್ನಾಗಿ ಬೆಂದಿರುತ್ತೆ ಅಂದರೆ ಇದೇನೇ ಬಿಡಿಸೋ ಕಷ್ಟನೇ ಇಲ್ಲ. ನೋಡಿ ಈ ಥರ ಆರಾಮಾಗಿ ಬಿಟ್ಕೊಳ್ಳುತ್ತೆ. ಬೆಂದಿರುತ್ತೆ ಅಂತ ಅರ್ಥ. ಚೆನ್ನಾಗಿ ಬೆಂದಿದೆ. ಈಗ ಇದನ್ನು ಸ್ವಲ್ಪ ಬಿಸಿ ಆರೋಕ್ಕೆ ಬಿಡೋಣ. ನೋಡಿ ಈ ಥರ ಆರಾಮಾಗಿ ಬರುತ್ತೆ ತೆಗೆದ್ರೆ. ಎಷ್ಟು ಚೆನ್ನಾಗಿ ಬಂದಿರುತ್ತೆ ಅಂದರೆ ಮನೆಯಲ್ಲೆಲ್ಲರೂ ಖುಷಿ ಪಟ್ಟು ತಿಂತಾರೆ. ಬೇಕಾದ್ರೆ ಇದಕ್ಕೆ ಸ್ವಲ್ಪ ತುಪ್ಪವನ್ನು ಹಾಕ್ಕೊಂಡು ತಿಂತಾಯಿದ್ರೆ ಆಹಾ ಸಖತ್ ಟೇಸ್ಟಿಯಾಗಿರುತ್ತೆ. ಈ ಒಂದು ರೆಸಿಪಿ ತುಂಬಾ ಈಸಿ ಮಾಡೋದು ಕೂಡ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೋಳಿಗೆ. ನಾನು ಹೇಳಿದ್ದೆ ನೋಡಿ, ಒಂದು ಹೋಳಿಗೆ ಒಡೆದಿದೆ ಅಂದರೆ ಮಧ್ಯದಲ್ಲಿ ಸ್ವಲ್ಪ ಥಿಕ್ನೆಸ್ ಇರಲಿಲ್ಲ, ಹಾಗಾಗಿ ಇದು ಒಡೆದು ಬಿಟ್ಟಿದೆ. ಅದಕ್ಕೆ ಹೇಳೋದು ಸ್ವಲ್ಪ ತಿಕ್ಕಾಗಿ ಹಾಕ್ಕೊಡಿ ಅಂತ. ತಿಕ್ಕಾಗಿ ಹಾಕಿದರೆ ಈ ರೀತಿ ಹಾಕ್ತಿರಲಿಲ್ಲ. ನೋಡಿ ಇನ್ನು ಉಳಿದಿದ್ದೆಲ್ಲ ಹೋಳಿಗೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಾನು ಹೂರಣ ಕೂಡ ಚೆನ್ನಾಗಿ ತುಂಬಿಟ್ಟಿದ್ದೆ, ಹಾಗಾಗಿ ಫುಲ್ಲಾಗಿ ಚೆನ್ನಾಗಿ ಬಂದಿದೆ. ನೀವು ಕೂಡ ಒಮ್ಮೆ ಮನೇಲಿ ಟ್ರೈ ಮಾಡಿ. ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹಾಗೆ ನನಗೆ ಒಂದು ಲೈಕನ್ನು ಮಾಡಿ ನನ್ನ ವಿಡಿಯೋಗೆ. ಥ್ಯಾಂಕ್ ಯು ಆಲ್.